ಪ್ರಿಯ ವೀಕ್ಷಕರೇ, ಒಬ್ಬ ವ್ಯಕ್ತಿ ಗುರುಗಳ ಬಳಿ ಹೋಗ್ತಾನೆ. ಹೋಗಿ ಕೇಳ್ತಾನೆ, ಅಲ್ಲ ನೀವು ಇಡೀ ದಿವಸ ದೇವರು 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 ಅಂತ ಪೂಜೆ ಪ್ರಾರ್ಥನೆ ಅರ್ಚನೆ ಎಲ್ಲ ಮಾಡ್ತಾನೆ ಇರ್ತಿರಲ್ಲ, ಇದೆಲ್ಲ ಸಮಯದ ಹಾಳಲ್ವೇ, ಸಮಯ ದುರುಪಯೋಗ ಮಾಡಿಸ್ಕೊಳ್ಳೋದಲ್ವೇ? ಅದರ ಬದಲು ನೀವು ನಮ್ಮ ಹಾಗೆ ಯಾಕೆ ದುಡಿಬಾರ್ದು, ಯಾಕೆ ಸೇವೆ ಮಾಡಬಾರ್ದು, ಯಾಕೆ ಸಂಪಾದನೆ ಮಾಡಬಾರ್ದು ಅಂತ ಕೇಳ್ತಾನೆ. ಈ ಗುರುಗಳಿಗೂ ಒಂದು ಸ್ವಲ್ಪ ಕುತೂಹಲ ಆಗ್ತದೆ. ಅವ್ರು ಹೇಳ್ತಾರೆ, ಹೌದಪ್ಪ, ನಾನು ಕೂಡ ನಿನ್ನ ಹಾಗೆ ದುಡಿಮೆ ಮಾಡಬೇಕು ಅಂತಲೇ ಇದ್ದೇನೆ. ನಾನು ಮಾತ್ರ ಮಾಡುವಂಥ ದುಡಿಮೆ ಬೇರೆ, ಅದು ಏನು ಅಂತ. ಒಂದು 4 ದಿವಸ ಬಿಟ್ಟು ಬಾ, ನಿನ್ನ ಜಾತಕದ ಫಲ ನಾನು ಹೇಳ್ತೇನೆ ಅಂತ ಹೇಳ್ತಾರೆ. 4 ದಿವಸ ಬಿಟ್ಟು ಹೋದ್ಮೇಲೆ ಹೇಳ್ತಾರೆ, ನೋಡಯ್ಯ, ನಿನ್ನ ಜಾತಕವನ್ನು ಪರಿಶೀಲಿಸಿದ್ದೇನೆ, ನಿನಗೆ ಇನ್ನು 7 ದಿವಸ ಆಯಸ್ಸಿದೆ. ಈ 7 ದಿವಸದ ಒಳಗೆ ನಿನ್ನ ಸಂಸಾರದ ಕರ್ತವ್ಯಗಳನ್ನು, ನಿನ್ನ ಏನೇನು ಯಾರ್ಯಾರಿಗೆ ಹೇಳಬೇಕು, ಯಾರ್ಯಾರಿಗೆ ಏನು ಬರೆದು ಕೊಡಬೇಕು, ಏನೇನು ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಬಿಡು ಅಂತ ಹೇಳ್ತಾರೆ. ಈ ವ್ಯಕ್ತಿ ಮನೆಗೆ ಓಡ್ತಾನೆ. 7 ದಿವಸದ ಬಳಿಕ ಗುರುಗಳ ಬಳಿ ಬರ್ತಾನೆ. ಗುರುಗಳೇ, ನಾನು ಬಂದೆ, ನನ್ನ ಗತಿ ಏನು ಅಂತ. ಏನಪ್ಪ ಚೆನ್ನಾಗಿದ್ದೆಲ್ಲ ಹೋಗುವಾಗ, ಈಗ ಯಾಕಿಷ್ಟು ಬಡಕಲಾಗಿದ್ದಿ, ಯಾಕಿಷ್ಟು ಬಡಪಾಯಿ ಆಗಿದ್ದಿ ಅಂತ. ಅಲ್ಲ ಗುರುಗಳೇ, ತಾವೇ ಹೇಳಿದಿರಿ 7 ದಿವಸ ನನ್ನ ಆಯಸ್ಸು ಅಂತ ಹೇಳಿ, ಅದಕ್ಕಾಗಿ ಅಂಗಡಿಗೆ ಹೋಗಲಿಲ್ಲ, ಯಾರ ಜೊತೆಗೂ ಬೆರೀಲಿಲ್ಲ, ಹೆಂಡತಿ ಮಕ್ಕಳನ್ನು ಸರಿಯಾಗಿ ನೋಡಲಿಲ್ಲ, ಬರೀ ದೇವರೇ 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 ಅಂತ ಹೇಳ್ತಾ ಕೂತೆ ಅಂತ. ಅದಕ್ಕೆ ಗುರುಗಳು ಹೇಳ್ತಾರೆ, ನೋಡು, ನಿನ್ನ ಆಯಸ್ಸು ಇನ್ನೂ 70 ವರ್ಷ ಇದೆ, ಆದರೆ ಕೇವಲ ಆಪತ್ತು, ತನ್ನ ಸಾವು, ತನ್ನ ಅಂತ್ಯ ಬರುತ್ತೆ ಅನ್ನೋ ಭಯದಿಂದಲೇ ನೀನು ನಿನ್ನ ಕ್ಷಣಗಳನ್ನು ಕಳೆದಿದ್ದಿ, ಆಯಸ್ಸನ್ನು ಕೆಡಿಸ್ಕೊಂಡಿದ್ದಿ. ನಾನು ಈ ಯಾವ ಭೀತಿಯೂ ಇಲ್ಲದೆ, ಯಾವ ನಿರೀಕ್ಷೆಯೂ ಇಲ್ಲದೆ ಆರಾಮವಾಗಿದ್ದೀನಿ, ಶಾಂತವಾಗಿದ್ದೀನಿ, ತೃಪ್ತನಾಗಿದ್ದೀನಿ ಮತ್ತು ನಾನು ಭಗವಂತನ ನಾಮಸ್ಮರಣೆ ಮಾಡ್ತಾ ಆನಂದವಾಗಿದ್ದೀನಿ. ಹಾಗಾಗಿ ನೀನು ಕೂಡ ಇನ್ನು ಮುಂದೆ ನಿನ್ನ ಕರ್ಮವನ್ನು ಮಾಡು, ಕರ್ತವ್ಯವನ್ನು ಮಾಡು, ನಿನ್ನ ಉದ್ಯೋಗವನ್ನು ಮಾಡು, ಸಂಸಾರದ ಪ್ರವೃತ್ತಿಯನ್ನು ಮಾಡು, ಆದರೆ ಅದರ ಜೊತೆಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡು ಅಂತ ಆದೇಶ ಕೊಡ್ತಾರೆ. ಆತ ಬಹಳ ತೃಪ್ತನಾಗಿ ಹೋಗ್ತಾನೆ. ನಾವು ಕೂಡ ಹೀಗೆ ಮಾಡೋಣ, ನಮ್ಮ ದೈನಂದಿನ ಕರ್ತವ್ಯಗಳನ್ನು ಮಾಡೋಣ, ಅದನ್ನು ಭಗವತ್ ಸಮರ್ಪಣೆ ಮಾಡಿ ಆನಂದವಾಗಿರೋಣ, ನೆಮ್ಮದಿಯಿಂದ ಇರೋಣ.